ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಸಿದ್ಧ ಹೇಳಿಕೆ, ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯಲಾರೆ. ಈ ಮಾತನ್ನ 1935 ಅಕ್ಟೋಬರ್ 14ರಂದು ಮಹಾರಾಷ್ಟ್ರದ ಯೋಲಾ ಸಮ್ಮೇಳನದಲ್ಲಿ ಹೇಳಿದ್ರು. ಈ ಸಮ್ಮೇಳನದಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳಾದಂತಹ ಸ್ಟ್ಯಾನ್ಲಿ ಜೋನ್ಸ್, ಬಿ.ಜೆ. ಜಾಧವ್ ಹಾಗೂ ಅನೇಕ ಸಿಖ್ ಮತ್ತು ಮುಸ್ಲಿಂ ನಾಯಕರುಗಳು ಮತ್ತು ಪುರೋಹಿತರು ಭಾಗವಹಿಸಿದ್ರು. ಅದಲ್ಲದೆ ಹೈದರಾಬಾದಿಂದ ಬಂದಿರತಕ್ಕಂತಹ ನಿಮ್ನ ವರ್ಗಗಳ ನಾಯಕ ಬಿ.ಜೆ. ವೆಂಕಟರಾವ್ ಅವರು ಕೂಡ ಭಾಗವಹಿಸಿದ್ರು. ಯೋಲಾ ಸಮ್ಮೇಳನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 20 ಅಂಶಗಳನ್ನು ಜನರ ಮುಂದೆ ಇಡ್ತಾರೆ. ಆ 20 ಅಂಶಗಳಲ್ಲಿ ಯಾವ ಧರ್ಮ ಮನುಷ್ಯನ ನಡುವೆ ಕ್ರಮಬದ್ಧ ಸಂಬಂಧವನ್ನು ಬೆಳೆಯಲು ಬಿಡುವುದಿಲ್ಲವೋ ಅದೊಂದು ಬಲ ಪ್ರದರ್ಶನವಾಗಿದೆ. ಯಾವ ಧರ್ಮ ಮಾನವೀಯತೆಯನ್ನು ಮಾನವೀಯತೆಯೇ ಅಲ್ಲ ಅಂತ ಹೇಳ್ತಕ್ಕಂಥ ಧರ್ಮ ಇದೆಯಲ್ಲ, ಅದೊಂದು ರೋಗವಾಗಿದೆ. ಯಾವ ಧರ್ಮ ಒಂದು ವರ್ಗಕ್ಕೆ ವಿದ್ಯೆಯನ್ನು ಕಲಿಯಲು ಬಿಟ್ಟು ಮತ್ತೊಂದು ವರ್ಗಕ್ಕೆ ಆಯುಧ ಮತ್ತು ಆಸ್ತಿಯನ್ನು ಇಟ್ಟುಕೊಳ್ಳಲು ನಿರಾಕರಿಸುತ್ತದೆಯೋ ಅದೊಂದು ಅಪಹಾಸ್ಯ ಧರ್ಮವಾಗಿದೆ. ಯಾವ ಧರ್ಮ ದೇವರನ್ನು ಸರ್ವಶಕ್ತ ಎಂದು ಮನುಷ್ಯನನ್ನು ಕೀಳಾಗಿ ಕಾಣುವ ಧರ್ಮ ಅದೊಂದು ಅಪವಿತ್ರ ಧರ್ಮ ಅಂತಕ್ಕಂಥ ಮಾತನ್ನ ಬಾಬಾ ಸಾಹೇಬರು ಹೇಳ್ತಾರೆ. ಅನಕ್ಷರಸ್ಥರನ್ನು ಅನಕ್ಷರಸ್ಥರನ್ನಾಗಿಯೇ ಬಡವರನ್ನು ಬಡವರನ್ನಾಗಿಯೇ ಇರುವಂತೆ ನೋಡಿಕೊಳ್ಳುತ್ತದೆಯೋ ಅದೊಂದು ಅನೈತಿಕ ಧರ್ಮ ಅಂತಕ್ಕಂಥ ಮಾತನ್ನ ಬಾಬಾ ಸಾಹೇಬರು ಹೇಳ್ತಾರೆ. ಯಾವ ಧರ್ಮ ಮನುಷ್ಯರನ್ನು ಮನುಷ್ಯರಂತೆ ಕಾಣುವುದಿಲ್ಲ, ಯಾವ ಧರ್ಮ ಮನುಷ್ಯನಿಗೆ ನೀರನ್ನು ಕುಡಿಯಲು ಬಿಡುವುದಿಲ್ಲ, ಶಿಕ್ಷಣವನ್ನು ನಿರಾಕರಿಸುತ್ತದೆ, ಯಾವ ಧರ್ಮ ಆಸ್ತಿ ಉದ್ಯೋಗವನ್ನು ಮಾಡಲು ಬಿಡುವುದಿಲ್ಲವೋ ಅಂಥ ಧರ್ಮದಲ್ಲಿ ಕ್ಷಣ ಮಾತ್ರವೂ ಕೂಡ ಇರಬಾರ್ದು. ಅಂಥ ಧರ್ಮದಿಂದ ಅಂಥ ಜನರಿಂದ ದೂರ ಇರಿ ಅಂತಕ್ಕಂಥ ಪ್ರಮುಖ ಮಾತುಗಳನ್ನ ಈ ಸಮ್ಮೇಳನದಲ್ಲಿ ಜನರಿಗೆ ಹೇಳ್ತಾರೆ. ಯಾವ ಧರ್ಮ ಇರುವೆಗಳಿಗೆ ಸಕ್ಕರೆಯನ್ನು ಹಾಕಿ ಮನುಷ್ಯರಿಗೆ ನೀರನ್ನು ಕುಡಿಯಲು ಬಿಡದ ಅವರನ್ನು ಕೊಲ್ಲುವ ಧರ್ಮ ಧರ್ಮವೇ ಅಲ್ಲ, ಅದೊಂದು ಮೂರ್ಖ ಧರ್ಮ. ಮತ್ತು ಇಂಥ ಜನರಿಂದ ಇಂಥ ಧರ್ಮದಿಂದ ಆದಷ್ಟು ನಿಮ್ನ ವರ್ಗಗಳು ದೂರ ಇದ್ದು ಪ್ರತ್ಯೇಕ ಧರ್ಮಕ್ಕೆ ತಾವು ಹೋಗಬೇಕು ಅಂತ ಮಾತನ್ನು ಹೇಳ್ತಾರೆ. ಬಾಬಾ ಸಾಹೇಬರು ಇಷ್ಟೆಲ್ಲ ಹೇಳಿದಾಗಿ ಕೂಡ ನಿಮ್ನ ವರ್ಗಗಳು ಬದಲಾಗದೇ ಇರತಕ್ಕಂಥದ್ದು ಬಹಳ ಶೋಚನೀಯ ಅಂತಕ್ಕಂಥ ಮಾತನ್ನ ನಾನು ಹೇಳ್ತೀನಿ. ಬಾಬಾ ಸಾಹೇಬರು ನಾವು ಮುಂದೆ ಏನ್ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ರು. ಆ ಮಾತುಗಳನ್ನ ಮುಂದಿನ ಸಂಚಿಕೆಗಳಲ್ಲಿ ನಾವು ಹೇಳಕ್ಕೆ ಬಯಸ್ತೀವಿ.